ಹಲೋ ನೋಡಿ, ನಮ್ಮೂರಲ್ಲಿ ದೊಣ್ಣೆ ಕೆಂಚಮ್ಮನ ಹಬ್ಬ ಅಂತ ಮಾಡೋಕ್ಕೆ ಹೋಗಿದ್ವಿ ಅಂತ ನಿಮಗೆ ತಿಳಿಸಿದಾಗೆ ನಮ್ಮೂರಿಗೆ ಈ ರೀತಿ 3 ದಿನ ಬೇಲಿ ಹಾಕ್ತಾರೆ. ಸೊ ಹೇಗಪ್ಪ ಅಂತ ಹೇಳಿದರೆ, ಊರು ಎಷ್ಟು ಅಗಲ ಇರುತ್ತಲ್ಲ, ನಮ್ಮದು ಒಂದು ಪುಟ್ಟ ಹಳ್ಳಿ ಸುತ್ತಲೂ ಬರೋ ಎಲ್ಲ ಹಳ್ಳಿಗೆ ಸೇರ್ಪಡೆಯಾಗಿರೋಂಗೆ ಒಂದು ಪೂರ್ತಿನೇ ಮುಳ್ಳೆ ತೊಗೊಂಬರ್ತಾರೆ. ಕಾಡಿಗೆ ಹೋಗ್ಬಿಟ್ಟು ಗುಡ್ಡಕ್ಕೆ ಎಲ್ಲ ಹೋಗಿ ಮುಳ್ಳನ್ನೆಲ್ಲ ತೊಗೊಂಬಂದು ಊರು ಸುತ್ತಲೂ ಈ ಥರ ಹಾಕ್ತಾರೆ. ಸೊ ನಾವು ನೈಟ್ ನಿಂತ್ಕೊಂಡು ನೋಡ್ತಾಯಿದ್ವಿ, ನಮ್ಮ ಮಕ್ಕಳು ನಾವೆಲ್ಲ ನೋಡ್ಕೊತಾ ನಿಂತಿದ್ವಿ. ನೈಟೆಲ್ಲನೂ ಈ ಥರ ಬೇಲಿ ಹಾಕಿರ್ತಾರಲ್ಲ ಊರಿಗೆಲ್ಲ. ಸೊ ಊರಿಗೆಲ್ಲ ಬೇಲಿ ಹಾಕಿರೋರು ಊರ ಜನಗಳು, ಮುಖ್ಯಸ್ಥರು, ಹುಡುಗರು, ನಂತರು ಎಲ್ಲರೂ ಸೇರ್ಕೊಂಡು ಬೇಲಿ ಎಲ್ಲೆಲ್ಲಿ ಹಾಕಿಲ್ಲ, ಎಲ್ಲೆಲ್ಲಿ ಓಪನ್ ಮಾಡಿದ್ದಾರೆ, ಆ ಬೇಲಿಯಿಂದ ಹೊರಗೆ ಹೋದರೆ ಅವ್ರ ನಂಬಿಕೆ ಏನಪ್ಪ ಅಂತ ಹೇಳಿದರೆ, ಹೊರಗೆ ಯಾರು ಹೋದರೆ ನಮ್ಮ ಊರಿನ ಉಲ್ಸು ಹೋಗುತ್ತೆ ಅನ್ನೋದು ಒಂದು ಹಳ್ಳಿ ಕಡೆ ಸಂಪ್ರದಾಯ ಇದೆ. ಸೊ ಅದರಿಂದ ಆ ಕಡೆ ಹೊರಗಿನ ಮುಖದಿಂದ ಬೇಲಿ ಹಾಕಿರೋರೆಲ್ಲ ಹಿರಿಯ ಮುಖಂಡರು ಇರ್ತಾರಲ್ಲ, ಅವರು ಜನ ಎಲ್ಲ ಸೇರ್ಕೊಂಡು ಈ ದೊಣ್ಣೆ ಕೆಂಚವಲ್ಲ. ಸೊ ದೊಣ್ಣೆಯನ್ನು ಕೈಯಲ್ಲಿ ಇಟ್ಕೊಂಡು ಎಲ್ಲೆಲ್ಲಿ ಬೇಲಿ ಸರಿ ಇದೆ, ಎಲ್ಲಿ ಸರಿ ಇಲ್ಲ, ಎಲ್ಲಾದರೂ ಓಪನ್ ಬಿಟ್ಕೊಂಡಿದ್ದಾರೆ. ಕೆಲವೊಬ್ಬರು ಎಮರ್ಜೆನ್ಸಿಗೆ ಸಂಸ್ಕೃತಿ ಮೀರೋ ಅಂಥ ಜನಗಳು ಇವಾಗಿನ ಕಾಲದಲ್ಲಿ ಅದೇನಾಗುತ್ತೆ ಅಂತ ನೆಗ್ಲೆಕ್ಟ್ ಮಾಡಿರ್ತಾರಲ್ವ. ಸೊ ಆ ರೀತಿ ಇರ್ತಾರೆ ಅಂತ ಹೇಳಿ ಎಲ್ಲ ಚೆಕ್ ಮಾಡೋಕ್ಕೆ ಈ ರೀತಿ ಎಲ್ಲ ಬರ್ತಿರ್ತಾರೆ. ಈ ಥರ ಬಂದು ಚೆಕ್ ಮಾಡಿ ನೋಡಿ, ನೀವೆಲ್ಲ ಕ್ಲೋಸ್ ಮಾಡಿದ್ದೀರಾ, ಎಲ್ಲಾದರೂ ಓಪನ್ ಮಾಡ್ಕೊಂಡಿದ್ದೀರಾ, ಯಾರೂ ಬಿಟ್ಕೋಬೇಡಿ ಅಂತ ಹೇಳಿ ಬರ್ತಾರೆ. ಈ ಥರ ಎಲ್ಲ ಅವ್ರ ಜೊತೆ ತುಂಬ ಜನನೂ ಬರ್ತಾರೆ. ಆವಾಗ ಒಂದು ಎಳೆ ಎಲ್ಲ ಹಾಕಿ ನೀರು ತುಂಬಿದ ಕೊಡ್ಬಂದಿದ್ದು ಪ್ರತಿ ಊರಿನ ಸುತ್ತಲೂ ಹಾಕಿರೋ ಬೇಲಿಗೆ ನೀರೆಲ್ಲ ಹಾಕ್ಕೊತ, ಮಡಿ ನೀರು ಹಾಕ್ಕೊತ ಒಂದು ಸುತ್ತುತ್ತಾರೆ. ದಾರ ಸುತ್ತಿದರೆ ಸೊ ಅವತ್ತು ಹಾಕಿದೆ, ಚರ್ಗ ಹಾಕಿದೆ. ಮತ್ತು ಯಾರೂ ಹೊರಗೆ ಹೋಗಂಗಿಲ್ಲ. ಅಂದರೆ 3 ದಿನ ಇವಾಗ ಹಾಕಿದ್ದಾರೆ ಅಂದರೆ ಸೋಮವಾರ ಬೆಳಗ್ಗಿನ ಜಾವ ಹಾಕಿದ್ದಾರೆ ಅಂತ ಹೇಳಿದರೆ ಸೋಮವಾರ ಎಲ್ಲೂ ಹೋಗಂಗಿಲ್ಲ, ಮಂಗಳವಾರನೂ ಎಲ್ಲೂ ಹೋಗಂಗಿಲ್ಲ, ಬುಧವಾರ ಚರ್ಗ ಹೊಡಿತಾರೆ. ಏನಪ್ಪ ಅಂತ ಹೇಳಿದರೆ ಜೋಳ, ಆ ಥರ ಎಲ್ಲ ಜೋಳನ ಹಾಲು ತುಪ್ಪ ಹಾಕಿ ಬೇಯಿಸ್ಬಿಟ್ಟು 1 ತಿಂಗಳು ಮುಂಚೆನೇ ಕಾಡಿಗೆ ಹೋಗಿ ಕಟ್ಟಿಗೆ ತೊಗೊಂಬಂದು, ಒಬ್ರದ್ದು ಗೌಡ್ರ ಮನೆ ಇರುತ್ತೆ ನಮ್ಮೂರಲ್ಲಿ, ಅಲ್ಲಿ ಹೋಗ್ಬಿಟ್ಟು ಆ ಜೋಳ ಇಟ್ಕೊಂಡು ಬೇಯಿಸ್ತಾರೆ. ಅದನ್ನು ಕಟ್ಟಿಗೆನೂ ಸಹ ದಾಟೋದಿಲ್ಲ. ತುಂಬ ಮಡಿ ಹುಡಿಯಿಂದ ಗಂಡು ಮಕ್ಕಳು ಹೆಣ್ಮಕ್ಳು ಎಲ್ಲ ಸೇರಿಕೊಂಡು ಜೋಳನೆಲ್ಲ ಬೇಯಿಸ್ಕೊಂಡು ಅದನ್ನು ಬೆಳಗ್ಗೆನೇ ಜಾವ ಬುಧವಾರ ಅಂದರೆ ಹಬ್ಬ 3 ದಿನ ಆಗಿರುತ್ತಲ್ಲ, ಬೇಲಿ ಹಾಕಿ ಆ ಬೆಳಗ್ಗಿನ ಜಾವನೇ ದೇವರಿಗೆ ಚರ್ಗ ಹೊಡಿತಾರೆ. ಆವಾಗ ಹಬ್ಬ ಕಂಪ್ಲೀಟ್ ಆಗುತ್ತೆ. ನೋಡಿ, ಈ ಥರ ಎಲ್ಲ ಜನ ಸೇರ್ಕೊಂಡ್ಬಿಟ್ಟು ಎಲ್ಲರೂ ದೊಡ್ಡವರು ಮಕ್ಕಳು ಎಲ್ಲರೂ ಸೇರ್ಕೊಂಡು ಈ ಥರ ದೊಣ್ಣೆ ಇಟ್ಕೊಂಡು ನೈಟ್ ಪೂರ್ತಿ ಊರು ರೌಂಡ್ ಆಗ್ತಾನೇ ಇರ್ತಾರೆ. ನೋಡಿ, ಮತ್ತು ಈ ರೀತಿ ದೊಣ್ಣೆ ಇರುತ್ತಲ್ಲ, ಈ ದೊಣ್ಣೆ ಎಲ್ಲ ಹಿಡ್ಕೊಂಡು ಎಲ್ಲರ ಕೈಲೂ ಇರುತ್ತೆ. ಹಬ್ಬದಲ್ಲಿ ಈ ಥರ ಎಲ್ಲ ದೇವಸ್ಥಾನದ ಮುಂದೆ ಡೆಕೋರೇಷನ್ ಎಲ್ಲ ಮಾಡಿದ್ರು. ಆವಾಗ ಎಲ್ಲರೂ ದೇವಸ್ಥಾನದ ಹತ್ರನೇ ಇರ್ತಾರಲ್ವ. ಹಬ್ಬ ಆದಮೇಲೆ ಎಲ್ಲ ಗಂಡು ಮಕ್ಕಳು ಈ ರೀತಿ ಅಗಸೆ ಬಾಗಿಲು ಅಂತ ಇರುತ್ತೆ ಹಳ್ಳಿ ಕಡೆ. ಆ ಅಗಸೆ ಬಾಗಿಲು ಅಂದರೆ ಊರಿನ ಒಂದು ದೊಡ್ಡ ಬಾಗಿಲು ಅಂತಲೇ ಕನ್ಸಿಡರ್ ಮಾಡಿರ್ತಾರೆ. ಈ ರೀತಿ ಎಲ್ಲ ಡೆಕೋರೇಷನ್ ಮಾಡಿದರು ದೇವಸ್ಥಾನದ ಹತ್ರ. ಸೊ ನೋಡಿ, ಇಲ್ಲೆಲ್ಲ ಈ ಥರ ಎಲ್ಲ ಗುಂಪು ಕಟ್ಕೊಂಡು ದೊಣ್ಣೆ ಎಲ್ಲ ಇಟ್ಕೊಂಡು, ಅದು ನೇಮನೇ, ಅದು ಆ ದೇವಿ ಹೆಸರೇ ದೊಣ್ಣೆ ಕೆಂಚಮ್ಮನ ಹಬ್ಬ ಅಂತೇಳಿ. ಈ ದೊಣ್ಣೆನೇ ಮುಖ್ಯವಾದ ಒಂದು ಕೇಂದ್ರ ಬಿಂದು ಆಗಿರುತ್ತೆ ಹಬ್ಬದಲ್ಲಿ. ಈ ಥರ ಎಲ್ಲರೂ ಒಂದೊಂದು ದೊಣ್ಣೆಗಳನ್ನು ಕಟ್ಗೆ ಅರ್ಥ ಆಗಲಿಲ್ಲ ಅಂತ ಹೇಳಿದ್ರೆ ಅದನ್ನು ದಪ್ಪಂದು ಇರುತ್ತಲ್ಲ, ಅದಕ್ಕೆ ದೊಣ್ಣೆ ಅಂತ ಹೇಳ್ತೀವಿ ಹಳ್ಳಿ ಕಡೆ. ಅದನ್ನೆಲ್ಲ ಇಟ್ಕೊಂಡು ಈ ಥರ ಹುಲಿಗ್ಯೋ ಅಂತ ಹೇಳಿ ದೇವಿ ಸ್ಮರಣೆ ಮಾಡ್ಕೊತ ಈ ರೀತಿ ಯಾರು ಊರಿಂದ ಒಳಗೆ ಹೋಗ್ತಿದ್ದಾರೆ ಹೋಗಬೇಡಿ, ದುಡ್ಡನ್ನು ಸಹ ಕೊಡೋದಿಲ್ಲ ಈ ಸಂದರ್ಭದಲ್ಲಿ, ದುಡ್ಡು ಕೊಡೋದಿಲ್ಲ, ಊರಿಂದ ಹೋಗುತ್ತೆ ಅಂತ ಹೇಳಿ ಈ ರೀತಿ ಅಗಸೆ ಬಾಗ್ಲ ಹತ್ರ ನಿಂತ್ಕೊಂಡು ಕೇಕೆ ಹಾಕ್ಕೊತ ಕುಣ್ಕೊತ ದೇವಿ ಸ್ಮರಣೆ ಮಾಡ್ಕೊತ ಈ ರೀತಿ ಮಾಡ್ತಾ ಇರ್ತಾರೆ. ಚಿಕ್ಕ ಮಕ್ಕಳು ಸಹ ಅಲ್ಲಿ ಆ ಟೈಮಲ್ಲಿ ಸೇರಿರ್ತಾರೆ. ಎಲ್ಲರೂ ಯಾವುದೇ ಜಾತಿ ಅಂತ ಥರ ಯಾವುದೂ ಇರೋದಿಲ್ಲ. ಎಲ್ಲರೂ ಸೇರಿ ಒಗ್ಗಟ್ಟಿನಿಂದ ಈ ರೀತಿ ಡ್ಯಾನ್ಸ್ ಮಾಡೋದು, ಕುಣಿಯೋದು, ಕುಪ್ಪಳಿಸೋದು ಎಲ್ಲ ಮಾಡ್ತಿರ್ತಾರೆ. ಆ ಟೈಮಲ್ಲಿ ಸೈಡಿಗೆ ಕೆಲವೊಬ್ಬರು ನಾವೇನು ಹೋಗೋಣ, ನಾವೇನು ಮಾಡೋಣ ಅಂತ ಕೆಲವೊಬ್ಬರು ಇರ್ತಾರೆ. ಅವರನ್ನೆಲ್ಲ ಸೇರ್ಕೊಂಡು ಕೆಲವೊಬ್ಬರೆಲ್ಲ ಮಾಡ್ತಾ ಇರ್ತಾರಲ್ಲ ಡ್ಯಾನ್ಸು, ನೀನು ಬಾ ಅಂತ ಹೇಳಿ ಕರ್ಕೊಂಡು ಎಲ್ಲರೂ ಸಹ ಚಿಕ್ಕವರು ದೊಡ್ಡವರು ಅಂದೇ ಎಲ್ಲರೂ ಒಗ್ಗೂಡಿ ಈ ಥರ ಎಲ್ಲ ಬಂದು ಊರಲ್ಲಿ ಎಲ್ಲರ ಮನೆ ಮುಂದೆ ಈ ಥರ ಅಲ್ಗೆ ಬಡ್ಕೊತ ಈ ರೀತಿ ದೊಣ್ಣೆಯನ್ನು ಹಿಡ್ಕೊಂಡು ಕೇಕೆ ಹಾಕ್ಕೊತ ದೇವಿ ಸ್ಮರಣೆ ಮಾಡ್ಕೊತ ಮಕ್ಕಳು ಈ ಥರ ಎಲ್ಲ ಊರು ರೌಂಡ್ಸ್ ಆಗ್ತಿರ್ತಾರೆ. 3 ದಿನವೂ ಸಹ ಇದೇ ರೀತಿ ನಡೆಯುತ್ತೆ ನಮ್ಮೂರಲ್ಲಿ.
ನೋಡಿ ಇದನ್ನು ಹಿರಿಯರು ತುಂಬ ಹಿರಿಯರು ಇರ್ತಾರಲ್ಲ, ಈ ರೀತಿ ಮಾಡಿ ಗೊತ್ತಿಲ್ಲದವರಿಗೆಲ್ಲ ಎಲ್ಲ ಇನ್ಸ್ಟ್ರಕ್ಷನ್ ಕೊಡ್ತಾ ಇರ್ತಾರೆ. ಕೆಲವೊಬ್ಬರು ಹೋಗ್ತಿರಲ್ವಲ್ಲ, ಸೈಡಿಗೆ ನಿಂತ್ಕೊಂಡಿರ್ತಾರಲ್ಲ, ಅವರನ್ನೆಲ್ಲ ಜೋರು ಮಾಡಿ ಬಾರೋ ಹೋಗೋಣ ಅಂತ ಕರಿತಿರ್ತಾರೆ. ಸೊ ಅವ್ರು ಬರಲ್ವಲ್ಲ, ಅವ್ರನ್ನ ಬಾರೋ ಹೋಗೋಣ, ಬರಬೇಕು ಹಬ್ಬಕ್ಕೆ ಅಂತ ಹೇಳಿ ಒತ್ತಾಯಕ್ಕಾದ್ರೂ ಬಿಡೋದಿಲ್ಲ. ಖುಷಿನ ಇದನ್ನು ಮಾಡ್ಕೊತ ಎಂಜಾಯ್ ಮಾಡೋಣ ಬನ್ನಿ ಅಂತ ಹೇಳಿ ಹೊಡೆದು ಸಹ ತಮಾಷೆಗೆ, ಮತ್ತು ಸೀರಿಯಸ್ ಅಲ್ಲ, ಸೊ ತಮಾಷೆಗೆ ಹೊಡ್ಕೊಂಡು ಬನ್ನಿ ಹೋಗೋಣ, ದೇವ್ರ ಸ್ಮರಣೆ ಮಾಡೋಣ, ಒಳ್ಳೆಯದಾಗುತ್ತೆ ಅಂತ ಹೇಳಿ ಇವರೆಲ್ಲ ನಮ್ಮ ಅಕ್ಕಪಕ್ಕದ ಮನೆ ಹತ್ರ ಇರೋ ಅಣ್ಣರು ತಮ್ಮರು. ಸೊ ಇವರೆಲ್ಲ ನೋಡಿ ಈ ರೀತಿ ಇಟ್ಕೊಂಡು ನಿಂತಿರೋರ್ನೆಲ್ಲ ಸಹ ಬನ್ನಿ ಊರೊಳಗೆಲ್ಲ ರೌಂಡ್ ಹಾಕೋಣ, ಬನ್ನಿ ದೇವಿ ಸ್ಮರಣೆ ಮಾಡೋಣ ಅಂತೇಳಿ ಈ ರೀತಿ ಕರ್ಕೊಂಡು ಹೋಗ್ತಾರೆ. ಸೊ ನೋಡಿ ಇಲ್ಲಿ ಅಕ್ಷೆ ಬಾಗ್ಲಕ್ಕೆ ತೋರಿಸ್ತಾ ಇದ್ದೀನಿ, ಇದು ದೇವಸ್ಥಾನದಲ್ಲೂ ಅಲ್ಲಿಗೆ ಅದನ್ನೆಲ್ಲ ಮಾಡೋರು ಇರ್ತಾರೆ. ಈ ಕಡೆ ಹಿರಿಯರು ಈ ರೀತಿ ಅಂತ ಮಾತಾಡ್ತಿರ್ತಾರೆ. ನೈಟ್ ಎಲ್ಲರೂ ದೇವಸ್ಥಾನದ ಹತ್ರನೇ ಇರ್ತಾರೆ. ಈ ರೀತಿ ಊರಲ್ಲೆಲ್ಲ ರೌಂಡ್ ಹಾಕ್ತಾನೇ ಇರ್ತಾರೆ. ಅಲ್ಲಿ ಊರರೆಲ್ಲ ರೌಂಡ್ ಹಾಕಿರ್ತಾರೆ. ಊರಿಂದ ಹೊರಗೂ ಸಹ ಈ ರೀತಿ ಎಲ್ಲರೂ ದೊಣ್ಣೆ ಎಲ್ಲ ಇಟ್ಕೊಂಡು ನೈಟೆಲ್ಲ ಪೂರ್ತಿ ಇದೇ ರೀತಿ ಹಬ್ಬ ಇರುತ್ತೆ. ಈ ರೀತಿ ಇಟ್ಕೊಂಡು ಅಲ್ಲಿಗೆ ಎಲ್ಲ ಬಡ್ಕೊಂಡು ದೇವ್ರನ್ನ ಇದು ಮಾಡ್ಕೊತ ಇಲ್ಲೂ ಸಹ ಮಾಡ್ತಾ ಇರ್ತಾರೆ. ಊರಿಂದ ಎಲ್ಲ ಪ್ರತಿ ಸತಿ ಗಂಟೆಗೆ ಒಂದು ಸತಿ ಬಂದುಬಿಟ್ಟು ಈ ರೀತಿ ಊರಲ್ಲೆಲ್ಲ ರೌಂಡ್ಸ್ ಎಲ್ಲ ಹಾಕ್ತಾ ಇರ್ತಾರೆ. ನೋಡಿ ಕೊಡದಲ್ಲೆಲ್ಲ ಹಾಕ್ತಿರ್ತಾರಲ್ಲ, ಈ ರೀತಿ ಎಲ್ಲ ನೀರು ಹಾಕ್ಕೊಂಡು ಇದನ್ನು ಮಾಡ್ತಾರೆ. ಇದನ್ನು ಊರನ್ನು ಕಟ್ ಮಾಡ್ತಾರೆ ಅಂತಾರೆ, ಅಂದರೆ ಹೋಗಂಗಿಲ್ಲ ಬರೋಂಗಿಲ್ಲ. ನೋಡಿ ಈ ರೀತಿ ಏನಾದರೂ ಇದ್ದರೆ ಮುಳ್ಳುಗಿಳ್ಳು ಇದ್ದರೆ ಅವ್ರು ನೀರು ಹಾಕೋರಿಗೆ ಕೆಲವೊಬ್ಬರು ಸರಿಸ್ತಾ ಇರ್ತಾರೆ. ಸೊ ಈ ರೀತಿ ಎಲ್ಲ ನೀರು ಹಾಕ್ಬಿಟ್ಟು ಊರಿಗೆ ಬೇಲಿ ಹಾಕ್ಬಿಟ್ಟು ಹಬ್ಬ ಮಾಡ್ತಾರೆ. ನೋಡಿ ನಾವು ನಮ್ಮನೆ ರೋಡ್ ಪಕ್ಕನೇ ಇರೋದ್ರಿಂದ ನಮಗೆ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ನೋಡೋಣ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡಿಕೊಂಡೆ. ನಾವು ನಮ್ಮ ಅಕ್ಕ ತಂಗಿರು ಅಕ್ಕಪಕ್ಕ ಬಂದಿರೋ ರಿಲೇಷನ್ಸು ನಮ್ಮ ತಮ್ಮ ಅವರೆಲ್ಲ ಹೋಗಿ ನೋಡ್ತಾ ಇದ್ವಿ. ಜೊತೆಗೆ ನಮ್ಮ ಅಕ್ಕಪಕ್ಕದ ಮನೆ ಒಬ್ಬರು ಅಂಕಲ್ ನಿಂತಿದ್ರು, ನಮ್ಮ ದೊಡ್ಡಪ್ಪನ ನಿಂತಿದ್ರು. ಸೊ ನೋಡ್ತಾ ಇದ್ವಿ. ಅದೊಂಥರ ನೋಡೋಕೆ ಏನೋ ಒಂಥರ ಖುಷಿ ಅಲ್ವಾ. ನಮ್ಮ ಮಕ್ಕಳಿಗೆಲ್ಲ ಈ ರೀತಿ ಏನೋ ಗೊತ್ತಿರಲ್ಲ. ನಾವು ಚಿಕ್ಕವರಿದ್ದಾಗ ನೋಡ್ತಾ ಇದ್ವಿ, ಈ ರೀತಿ ಅಷ್ಟು ಗೊತ್ತಾಗೋದಿಲ್ಲ ಈ ರೀತಿ ಅಂತೇಳಿ. ನಮ್ಮ ಮಕ್ಳುಗಳ್ನೂ ಸಹ ಕರ್ಕೊಂಡೋಗಿ ನೈಟ್ ಆದರೂ ನಮ್ಮ ಮಕ್ಕಳು ಮಲ್ಕೊಂಡೇ ಇರಲಿಲ್ಲ, ಎಲ್ಲರೂ ಕರ್ಕೊಂಡೋಗಿ ಈ ರೀತಿ ತೋರಿಸ್ಕೊತ ನಿಂತ್ಕೊಂಡಿದ್ವಿ ನಮ್ಮ ಮಮ್ಮಿ ನಮ್ಮ ಅಕ್ಕ ತಂಗಿರು. ಹಾಗೆ ಹಬ್ಬದ ತಿರುಗಿ ದಿನ ಫೋಟೋಶೂಟ್ ನಡೀತಾ ಇತ್ತು ನಮ್ಮ ಮನೇಲಿ. ಎಲ್ಲರೂ ಡ್ರೆಸ್ ಮಾಡ್ಕೊಂಡು ನಮ್ಮ ತಮ್ಮನ ಮನೆಯವರು ಎಲ್ಲರೂ, ನಮ್ಮ ತಂಗಿ ಎಲ್ಲರೂ ಸೇರ್ಕೊಂಡು ಈ ಥರ ಫೋಟೋಶೂಟ್ ಮಾಡ್ಕೊಂಡ್ವಿ. ನೋಡಿರಿ ಎಷ್ಟು ಕ್ಯೂಟಾಗೆಲ್ಲ ಫೋಟೋಶೂಟ್ ಮಾಡ್ಕೊಂಡ್ವಿ. ಎಲ್ಲರೂ ರಿಲೇಷನ್ಸ್ ಎಲ್ಲ ಬಂದಿದ್ರಲ್ಲ, ಎಲ್ಲ ಗ್ರೂಪ್ ಫೋಟೋ ಇರಲಿ ಅಂತೇಳಿ ಫೋಟೋನ ತಗೋತಾ ಇದ್ವಿ. ದೇವಸ್ಥಾನದಿಂದ ಬರ್ಬೇಕಾರೆ ಹಾಗೆ ಫೋಟೋ ಶೂಟ್ ಎಲ್ಲ ಮಾಡ್ಕೊತಾ ಇದ್ವಿ. ನಾವೆಲ್ಲ ಹೋಗಿದ್ರಲ್ಲ ನಮ್ಮ ತಮ್ಮ ತಂಗಿ, ನಮ್ಮ ತಮ್ಮನ ಮನೆಯವರು, ಅಕ್ಷು ಅಂತ ಹೇಳ್ಬಿಟ್ಟು ಸಿಸ್ಟರ್ಸು, ಅವ್ರ ಮಕ್ಕಳು, ನಮ್ಮ ಮಗಳು ಎಲ್ಲರೂ ಸೇರಿಕೊಂಡು ದೇವಸ್ಥಾನ ಹೋಗಿದ್ವಿ. ಈ ರೀತಿ ನಮ್ಮನೆ ಮುಂದೆನೇ ಅಡ್ಪಲ್ಲಕ್ಕಿ ಅಂತ ಉತ್ಸವ ಮಾಡ್ತಾರೆ ತಿರುಗಿ ದಿನ. ಸೊ ಅದನ್ನು ರೆಡಿ ಮಾಡಿಕೊಂಡ್ರು. ಸೊ ನಮ್ಮ ಮನೆಯಲ್ಲಿ ಮುಂದೆನೇ ಅದೆಲ್ಲ ರೆಡಿ ಮಾಡ್ಕೋತಾರೆ. ಇದು ಅಡ್ಪಲ್ಲಕ್ಕಿ ಮಾಡೋಕ್ಕೆ ಹೂವಿನ ರೆಡಿ ಮಾಡೋರನ್ನ ಈ ಥರ ಹೂವಿನಿಂದನೇ ಅಲಂಕಾರ ಮಾಡ್ತಾರೆ. ಸೊ ನೋಡಿ ನಮ್ಮ ಫ್ಯಾಮಿಲಿ ಎಲ್ಲ ತೊಗೊಂಡ್ರಿ. ಇವರೇ ಕಾವಿ ಟವಲ್ ಹಾಕ್ಕೊಂಡಿದ್ದಾರಲ್ಲ, ಈ ರೀತಿ ರೆಡಿ ಮಾಡಿರ್ತಾರೆ. ಇದು ಯಾವಾಗ್ಲೂ ನಡೀತಾ ಬಂದಿದೆ. ದೇವಸ್ಥಾನದ ಹತ್ರ ಕರ್ಕೊಂಡು ಹೋದ್ಮೇಲೆ ಮತ್ತೆ ದೇವಿನ ಈ ರೀತಿ ಎಲ್ಲ ಇಟ್ಬಿಟ್ಟು ಫೋಟೋಶೂಟ್ ಎಲ್ಲ ಮಾಡ್ಕೊತಾರೆ. ಪ್ರತಿಯೊಬ್ಬರು ಮನೆ ಹತ್ರನೂ ಊರಲ್ಲಿರೋ ಎಲ್ಲ ದೇವ್ರುಗಳ್ನೂ ಸ್ಪೆಷಲ್ ಥರ ಹೂವಿನಿಂದ ಡೆಕೋರೇಷನ್ ಮಾಡಿಕೊಂಡು ಪ್ರತಿಯೊಬ್ಬರು ಮನೆ ಹತ್ರ ಮೆರವಣಿಗೆ ಅಂತ ಮಾಡ್ತಾರೆ. ಹಳ್ಳಿ ಕಡೆ ದೇವ್ರ ಮೆರವಣಿಗೆ ಅಂತೇಳಿ ಈ ರೀತಿ ಎಲ್ಲ ಮೆರವಣಿಗೆ ಮಾಡ್ಕೊತ ಪ್ರತಿಯೊಬ್ಬರು ಮನೆ ಹತ್ರನೂ ದೇವ್ರನ್ನ ಕರ್ಕೊಂಡೋಗಿ ನಿಲ್ಲಿಸಿ, ಅಲ್ಲಿ ಮನೆ ಹತ್ರ ಹೋದ್ಮೇಲೆ ಮತ್ತೆ ಪ್ರತಿಯೊಬ್ಬರು ಹಣ್ಣು ಕಾಯಿ ಎಲ್ಲ ಕೊಟ್ಬಿಟ್ಟು ಪೂಜೆ ಮಾಡಿಸಿ ಮಂಗಳಾರತಿ ಮಾಡಿಸ್ಕೊತಾರೆ. ಮತ್ತು ದೇವ್ರ ಹತ್ರನ ಈ ರೀತಿ ಇಲ್ಲ, ಇದೇ ರೀತಿ ಪ್ರತಿಯೊಬ್ಬರು ಮನೆಗೆ ಬರಬೇಕಾದ್ರೂ ಈ ರೀತಿ ದೇವ್ರನ್ನ ಮೆರವಣಿಗೆ ಮಾಡ್ತಾರೆ. ಸೊ ನಮ್ಮ ಮನೆ ಹತ್ರನೂ ಬಂದಾಗ ನಾವು ಹಣ್ಣು ಕಾಯಿ ಎಲ್ಲ ಕೊಟ್ಟು ದೇವರಿಗೆ ಪ್ರತಿಯೊಂದು ದೇವ್ರನ್ನ ಹತ್ರನೂ ನಿಂತ್ಕೊಂಡು ಪ್ರದಕ್ಷಿಣೆ ಹಾಕಿ ದೇವ್ರನ್ನ ಮತ್ತೆ ನಮಸ್ಕಾರ ಮಾಡ್ತೀವಿ. ಎಷ್ಟು ಸಮಾಧಾನದಿಂದ ಪ್ರತಿಯೊಬ್ಬರು ಮೂಲೆಯಲ್ಲೂ ಮನೆ ಬಿಡ್ಲಿಲ್ದಂಗೆ ಹೋಗ್ತಾರೆ. ಸೊ ನೋಡಿ ಈ ರೀತಿ ಎಲ್ಲ ಹೋಗ್ತಾ ಇರುತ್ತೆ ದೇವರು. ಎಲ್ಲ ದೇವಸ್ಥಾನದ ದೇವ್ರನ್ನೂ ಇದೇ ರೀತಿ ರೆಡಿ ಮಾಡಿಕೊಂಡು ಪ್ರತಿಯೊಬ್ಬರು ಮನೆ ಹತ್ರ ಮೆರವಣಿಗೆ ಕರ್ಕೊಂಡೋಗಿರ್ತಾರೆ. ಸೊ ನನಗೆ ಸಾಧ್ಯವಾದಷ್ಟು ಮಟ್ಟಿಗೆ ವಿಡಿಯೋ ಮಾಡಿದ್ದೀನಿ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಮಾಡಿ ಪ್ಲೀಸ್.